ಮುಸ್ಲಿಂ ಸಮುದಾಯಗಳ ನಡುವಿನ ಸಂಘರ್ಷಕ್ಕೆ ಮಂಡ್ಯ ಜಿಲ್ಲೆ ನಾಗಮಂಗಲ ಪಟ್ಟಣ ಅಕ್ಷರಶಃ ನಲುಗಿ ಹೋಗಿದೆ. ಸದ್ಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಇನ್ನು ಆರೋಪಿಯೊಬ್ಬರ ಸಹೋದರಿ ನ್ಯೂಸ್ 18 ಜೊತೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನನ್ನ ತಮ್ಮನನ್ನ ಪೊಲೀಸರು ರಾತ್ರೋರಾತ್ರಿ ಕರ್ಕೊಂಡು ಹೋಗಿದ್ದಾರೆ. ನನ್ನ ತಮ್ಮ ಗಲಾಟೆ ಮಾಡಿಲ್ಲ. ರಾತ್ರಿ ಟಿವಿ ನೋಡ್ತಾ ಮನೆಯಲ್ಲಿದ್ದ. ಮಕ್ಕಳಿಗೆ ಚಾಕ್ಲೇಟ್ ತರಲು ಸಿಟಿಗೆ ಹೋಗಿ ಬಂದಿದ್ದ. ಗಲಾಟೆ ಮಾಡಿದವರನ್ನ ಬಿಟ್ಟು ತಮ್ಮನನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ರಾತ್ರಿ 1 ಗಂಟೆಲಿ ಕರ್ಕೊಂಡೋಗಿ ಇದುವರೆಗೂ ತೋರಿಸೇ ಇಲ್ಲ ಸರ್. ನಮಗೆ ನಮ್ಮ ತಮ್ಮನ್ನ ನಾವು ನೋಡಬೇಕು ಸರ್. ಶುಗರ್ ಪೇಷಂಟು, ಹಾರ್ಟ್ ಪೇಷಂಟು, ಇದು ಪೇಷಂಟು, BP ಪೇಷಂಟು. ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ಸರ್ ಅವನಿಗೆ. ನಾನು ಹೇಳಿದೆ ಸರ್, ಅಣ್ಣ ನಮ್ಮ ತಮ್ಮ ತಪ್ಪಾಗಿ ಮಾಡಿಲ್ಲ. ಅವನು ಹೋಗಿ ಟೌನ್ಗೆ ಹೋಗಿ ಚಾಕ್ಲೇಟ್ ತಗೊಂಡು ಕೇಕ್ ತಗೊಂಡು ಮನೆಗೆ ಬಂದವನೇ ಅಷ್ಟೇ. ಎಲ್ಲಾರನ್ನೂ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ. ತಂದೆನ ಕಳ್ಕೊಂಡಿದ್ದೀನಿ, ತಾಯಿನೂ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ. ಹಳ್ಳಿಯನ್ನ ಪೊಲೀಸರ ಜೊತೆ ನೋಡಿದ್ರೆ ಏನಾಗುತ್ತೆ ಹೇಳ್ರಿ, ಯಾರೇ ಹತ್ಯೆಗಾಗ್ಲಿ. ಹಂಗಾಗಿ ನಮ್ಮ ಜೊತೆ ಕಳ್ಸ್ಕೊಡ್ಬೇಕು. ಇದೊಂದು ರಿಕ್ವೆಸ್ಟ್. ನಮ್ದು ರೂಮ್ ಎಲ್ಲ ಹುಡುಕ್ತಾನೆ ಸರ್ ಅಪ್ಪ ಅಂತ. ನಾನು 9 ತಿಂಗಳು ಬಾಂಟನ ಮುಗಿಸ್ಕೊಂಡ್ ಬಂದಾಗ್ಲಿಂದ ಅವ್ರ ಅಪ್ಪನೇ ಅವನನ್ನ ಜಾಸ್ತಿ ನೋಡ್ಕೊಂಡಿರೋದು. ನನ್ಕಿನ್ನ ಹೆಚ್ಚಾಗಿ ಅವ್ರ ಅಪ್ಪ ಸಾಕೋರು ಅವ್ರನ್ನ. ನನ್ಗೆ ಏನ್ ಸರ್, ನನ್ನ ಜೊತೆ ಅವ್ರನ್ನ ಕಳ್ಸ್ಕೊಡ್ಬೇಕಷ್ಟೇ. ನಂಗೆ ನಾಗಮಂಗಲ ಗಣೇಶ ಮೆರವಣಿಗೆ ವೇಳೆ ಗಲಭೆ ಕೇಸ್ಗೆ ಸಂಬಂಧಿಸಿದಂತೆ ಗಲಭೆಯ ಭಯಾನಕ ಚಿತ್ರಣ ನ್ಯೂಸ್ 18 ಮುಂದೆ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಬಿಚ್ಚಿಟ್ಟಿದ್ದಾರೆ. ಗಲಭೆ ನಡೆದಾಗ ಖುದ್ದು ಸ್ಥಳದಲ್ಲೇ ಇದ್ದ ಮಂಡ್ಯ ಎಸ್ಪಿ ಬಾಲದಂಡಿ ಗಲಭೆ ಆಗ್ತಿದ್ದಂತೆ 2 ಕೋಮಿನವರನ್ನ ಬೇರೆ ಬೇರೆ ಕಡೆಗೆ ಕಳಿಸಿದ್ರಂತೆ. 2 ತಂಡದವರನ್ನ ಬೇರೆ ಬೇರೆ ಕಡೆ ಕಳಿಸಿದ್ರಿಂದ ಯಾವುದೇ ಅನಾಹುತ ಸಂಭವಿಸಿಲ್ಲ. ಪ್ರಕರಣದ ವಿಡಿಯೋ ಮತ್ತು ಸಿಸಿ ಕ್ಯಾಮೆರಾಗಳ ವಿಜುವಲ್ಸ್ ನೋಡಿ ಕೆಲವು ಆರೋಪಿಗಳನ್ನ ಬಂಧಿಸಿದ್ದೇವೆ ಅಂತ ಎಸ್ಪಿ ಹೇಳಿದ್ರು. ಹೌದು, ನಾನು ಸ್ಟಾರ್ಟಿಂಗ್ ಏನು ಒಂದು ಫಸ್ಟ್ ಇನ್ಸಿಡೆಂಟ್ ಆದ ಮಾಹಿತಿ ಸಿಕ್ಕ ತಕ್ಷಣ ನಾನು ಬಂದೆ. ನಾನು ಬಂದ ತಕ್ಷಣ ಇಲ್ಲಿ ಸಾಕಷ್ಟು 2 ಕಡೆಗಳ ಗುಂಪುಗಳಿದ್ದು ಸ್ಟೋನ್ ಪೆಲ್ಟಿಂಗ್ ಸ್ಟಾರ್ಟ್ ಆಗಿತ್ತು. ನಮ್ಮದು ಮೇನ್ ಆವಾಗ ಸಾಕಷ್ಟು ನಾವು ಫೋರ್ಸ್ ಕಡಿಮೆ ಇತ್ತು. ಆದರೂ ಸಹಿತ ನಮ್ಮದು ಆವಾಗ ಆಗಿನ ಸಂದರ್ಭದಲ್ಲಿ ನಾವು ಏನು ಮಾಡಿದ್ವಿ ಅಂತಂದರೆ 2 ಗುಂಪಿನವರು ಸೇರಬಾರ್ದು, ಒಬ್ರಿಗೊಬ್ರು ಕ್ಲ್ಯಾಶ್ ಮಾಡಬಾರ್ದು, ಒಬ್ರಿಗೊಬ್ರು ಹೊಡೆದಾಡಬಾರ್ದು ಅಂತೇಳಿ ನಾವು ಉದ್ದೇಶದಿಂದ 2 ಗ್ರೂಪ್ಗಳನ್ನ ಫಸ್ಟ್ ಸಪ್ರೇಟ್ ಮಾಡಿದ್ವಿ. ಸೊ ಮಿನಿಮಮ್ ಒಂದು 200-300 ಮೀಟರ್ಸ್ ಡಿಸ್ಟೆನ್ಸ್ನಲ್ಲಿ ಇವ್ರನ್ನ ಈ ಕಡೆ ಚೇಂಜ್ ಮಾಡಿ ಕಳಿಸಿದ್ವಿ, ಇವ್ರನ್ನ ಈ ಕಡೆ ಚೇಂಜ್ ಮಾಡಿ ಕಳಿಸಿದ್ವಿ. ಸೊ ಹಾಗೆ ಮಾಡಿದ್ರಿಂದ ಒಂದೇ ಒಂದು ಇಂಜುರಿ ನಮಗೆ ರಿಪೋರ್ಟ್ ಆಗಿಲ್ಲ. ನಮ್ಮ ಪೊಲೀಸ್ನವ್ರಿಗೆ ಒಂದು ಸಣ್ಣ ಕಲ್ಲು ಬಿದ್ದಿದ್ದು ಒಂದು ಇದನ್ನು ಬಿಟ್ಟರೆ ಒಂದೇ ಒಂದು ಇಂಜುರಿ ಯಾರಿಗೂ ಆಗಿಲ್ಲ. ಯಾರೂ ಕೈ ಮಿಲಾಯಿಸೋದಾಗಲಿ ಅಂಥ ಒಂದು ಪರಿಸ್ಥಿತಿನೂ ಸಹಿತ ಅವತ್ತು ನಾವು ಅದನ್ನು ಪ್ರಿವೆಂಟ್ ಮಾಡಿದ್ವಿ. ಸೊ ನಾನೇ ಖುದ್ದಾಗಿ ಸ್ಪಾಟ್ನಲ್ಲಿದ್ದೆ. ಖುದ್ದಾಗಿಯೇ ಸೆಂಟ್ರದಲ್ಲಿ ನಾವಿದ್ವಿ. ಏನು ಕಲ್ಲು ಆ ಕಡೆಯಿಂದ ಹೊಡಿತಾಯಿದ್ರು, ಈ ಕಡೆಯಿಂದ ಹೊಡಿತಾಯಿದ್ರು, ಸೆಂಟ್ರದಲ್ಲಿ ನಾವಿದ್ವಿ. ಸೊ ಹೀಗಾಗಿ ಇವರು ಹೊಡೆದ ಕಲ್ಲುಗಳು ಅವ್ರಿಗೆ ರೀಚ್ ಆಗುವಂಥ ಪರಿಸ್ಥಿತಿನೂ ಇರಲಿಲ್ಲ. ಮತ್ತು ಅವರು ಇವ್ರನ್ನ ಹಿಡ್ಕೊಂಡು ಹೊಡೆಯೋದಾಗಲಿ, ಮಾರಕಾಸ್ತ್ರ ತೊಗೊಂಡು ಇವ್ರನ್ನ ಹೊಡೆಯೋದಾಗಲಿ ಅಂಥ ಒಂದು ಪರಿಸ್ಥಿತಿನೂ ಬರಲಿಲ್ಲ. ಹೀಗಾಗಿ ಯಾವುದೇ ರೀತಿಯ ಇಂಜುರಿ ಆಗಲಿ ಅಥವಾ ಯಾವುದೋ ಒಂದು ದೇಹಕ್ಕೆ ಯಾವುದೋ ಒಂದು ಹಾನಿ ಆಗುವಂಥದ್ದು ಯಾವುದೋ ಒಂದು ಇನ್ಸಿಡೆಂಟ್ ಅವತ್ತು. ಹಿಂದೂ ಮುಸ್ಲಿಮರ ಗಲಾಟೆಯಿಂದ ಹೊತ್ತಿಯುರಿದ ನಾಗಮಂಗಲಕ್ಕೆ ಮಂಡ್ಯ ಸಂಸದ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭೇಟಿ ಕೊಟ್ಟರು. ಈ ವೇಳೆ ಗಲಭೆಯಿಂದ ಹಾನಿಗೆ ಒಳಗಾದ ಅಂಗಡಿಗಳಿಗೆ ಭೇಟಿ ನೀಡಿ ಎಚ್.ಡಿ. ಕುಮಾರಸ್ವಾಮಿ ಮಾಹಿತಿಯನ್ನು ಕಲೆ ಹಾಕಿದ್ರು. ಜೊತೆಗೆ ನಷ್ಟಕ್ಕೆ ಒಳಗಾದ ವ್ಯಾಪಾರಿಗಳಿಗೆ ಎಚ್.ಡಿ. ಕುಮಾರಸ್ವಾಮಿ ಸಾಂತ್ವನ ಹೇಳಿ ಧನ ಸಹಾಯವನ್ನು ಮಾಡಿದರು. ಇನ್ನು ಹಳ್ಳಿಯ ವ್ಯಾಪಾರಿ ಕುಳ್ಳ ಮೊಹಮ್ಮದ್ ಮಾಜ್ ಅಂಗಡಿಗೂ ಭೇಟಿ ನೀಡಿ ಎಚ್.ಡಿಗೆ ಹಾನಿಗೆ ಒಳಗಾದ ನಷ್ಟವನ್ನು ವೀಕ್ಷಣೆ ಮಾಡಿದರು. ಬಳಿಕ ನ್ಯೂಸ್ 18 ಜೊತೆ ಮಾತನಾಡಿದ ಸಚಿವ ಎಚ್.ಡಿ.ಕೆ ಮೇಲ್ನೋಟಕ್ಕೆ ಪೂರ್ವ ನಿಯೋಜಿತ ಕೃತ್ಯದಂತೆ ಕಾಣ್ತಾ ಇದೆ. ಈ ವಿಚಾರದಲ್ಲಿ ನಾವ್ಯಾರೂ ರಾಜಕೀಯ ಮಾಡಬಾರದು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿದ್ರು. ಒಂದೊಂದು ಪಕ್ಷಗಳು ಒಂದೊಂದು ಸಮಾಜವನ್ನು ಓಲೈಸಿಕೊಳ್ಳಲಿಕ್ಕೆ ಅವರುಗಳ ಮೇಲೆ ಪ್ರಭಾವ ಬೀರಲಿಕ್ಕೇನು ಇತ್ತೀಚೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯ ದ್ವೇಷದ ರಾಜಕಾರಣವನ್ನ ಮನಸ್ಸಿನಲ್ಲಿ ವಿತರಿಸ್ತಕ್ಕಂಥದ್ದು ನಡೀತಾ ಇರೋದು ನೋಡ್ತಾ ಇದ್ದೇವೆ. ಇಲ್ಲಿ ನಮ್ಮ ಗೃಹ ಸಚಿವರು ಹೇಳ್ತಾರೆ ಆಕಸ್ಮಿಕವಾದಂತ ಒಂದು ಘಟನೆ ಇದು ಅಂತ ಹೇಳಿ. ನಾನು ಪರಮೇಶ್ವರ್ ಅವ್ರಿಗೆ ಹೇಳ್ತೇನೆ, ಈ ರೀತಿಯ ಹೇಳಿಕೆ ಕೊಡ್ತಕ್ಕಂಥವ್ರ ಮುಖಾಂತರ ನಿಮ್ಮ ಗೃಹ ಇಲಾಖೆ ಇವತ್ತು ಯಾವ ಸಂದೇಶವನ್ನ ನಾಡಿನ ಜನತೆಗೆ ನೀವು ಕೊಡ್ಲಿಕ್ಕೆ ಹೊರಟಿದ್ದೀರಿ? ಪೆಟ್ರೋಲ್ ಬಾಂಬ್ಗಳು ಇದಂತೂ ನಿಮ್ಮ ತಲವಾರುಗಳು ಇಟ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ನಿಮ್ಮಗಳಿಗೆ ಮಾಧ್ಯಮದ ಸ್ನೇಹಿತರಿಗೆ ಘಟನೆ ಪ್ರಾರಂಭ ಆದ 1 ಗಂಟೆ ಒಳಗೆ ನಿಮಗೆ ಗೊತ್ತಾಗ್ತದೆ. ನೀವು ಸ್ಥಳಕ್ಕೆ ಬರ್ತೀರಿ. ಈ ಸರ್ಕಾರ ಏನ್ ಮಾಡ್ತಾ ಇತ್ತು?
ನಾಗಮಂಗಲ ಗಲಭೆಯಲ್ಲಿ ಜೈಲು ಸೇರಿದ್ದ 15ನೇ ಆರೋಪಿಯಾಗಿರುವ ದಿವಾಕರ್ಗೆ ಕೋರ್ಟ್ ಮಾನವೀಯತೆಯನ್ನ ತೋರಿದೆ. ದಿವಾಕರ್ ಮಾವ ಪುಟ್ಟರಾಜು ವಿಧಿವಶರಾಗಿದ್ದು, ಹೀಗಾಗಿ ಅಂತ್ಯ ಸಂಸ್ಕಾರಕ್ಕೆ ಭಾಗಿಯಾಗಲು ದಿವಾಕರ್ಗೆ 1 ದಿನದ ಅವಕಾಶವನ್ನ ನೀಡಿದೆ. ಹೀಗಾಗಿ ಮಂಡ್ಯ ಜೈಲಿನಿಂದ ಹೊರಬಂದಿರೋ ದಿವಾಕರ್ ಮಾವನ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಇದಕ್ಕೂ ಮುನ್ನ ದಿವಾಕರ್ ಪತ್ನಿ ಎಚ್ಡಿಕೆ ಬಳಿ ಕಣ್ಣೀರಿಟ್ಟಿದ್ರು. ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ, ತಂದೆನ ಕಳ್ಕೊಂಡಿದ್ದೀನಿ, ತಾಯಿನೂ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ. ಹಳ್ಳಿಯನ್ನ ಪೊಲೀಸರ ಜೊತೆ ನೋಡಿದ್ರೆ ಏನಾಗುತ್ತೆ ಹೇಳ್ರಿ, ಯಾರೇ ಅತ್ತೆಗಾಗ್ಲಿ. ಹಂಗಾಗಿ ನಮ್ಮ ಜೊತೆ ಕಳ್ಸ್ಕೊಡ್ಬೇಕು. ಇದೊಂದು ನಾಗಮಂಗಲ ಗಣೇಶೋತ್ಸವ ಗಲಾಟೆ ಪ್ರಕರಣವನ್ನ ಬಿಜೆಪಿ ಗಂಭೀರವಾಗಿ ಪರಿಗಣಿಸಿದೆ. ದುರ್ಘಟನೆಯ ಕುರಿತು ಬಿಜೆಪಿ ಸತ್ಯಾಸತ್ಯತೆಯನ್ನು ತಿಳಿಯಲು ಸತ್ಯ ಶೋಧನಾ ತಂಡ ರಚನೆ ಮಾಡಿದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಅಶ್ವಥ್ ನಾರಾಯಣ್ ನೇತೃತ್ವದಲ್ಲಿ ತಂಡ ರಚಿಸಲಾಗಿದೆ. ಇದರಲ್ಲಿ ಶಾಸಕ ಭೈರತಿ ಬಸವರಾಜ್, ಇನ್ನು ಕೆಸಿ ನಾರಾಯಣಗೌಡ, ಲಕ್ಷ್ಮೀ ಅಶ್ವಿನ್ ಗೌಡ, ಭಾಸ್ಕರ್ ರಾವ್ ಇರಲಿದ್ದಾರೆ. ಘಟನಾ ಸ್ಥಳಕ್ಕೆ ತೆರಳಿ ಪರಿಶೀಲಿಸಿ ಸಮಗ್ರ ವರದಿಯನ್ನ 1 ವಾರದ ಒಳಗೆ ಸಲ್ಲಿಸುವಂತೆ ಸೂಚನೆಯನ್ನು ನೀಡಲಾಗಿದೆ. ಇನ್ನು ನಾಗಮಂಗಲ ಗಲಭೆ ಪ್ರಕರಣದ ಬಗ್ಗೆ ಮಾತನಾಡಿರುವಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಘಟನೆ ಬಗ್ಗೆ ತನಿಖೆಯಾಗ್ತಿದೆ, ತನಿಖೆಯ ವರದಿ ಬರಲಿದೆ, ಮುಂದಿನ ಕ್ರಮವನ್ನ ಕೈಗೊಳ್ಳೋಣ, ಯಾರೇ ಆಗಲಿ ಕ್ರಮ ಕೈಗೊಳ್ತೇವೆ, ಇದರಲ್ಲಿ ಯಾವುದೇ ಮುಲಾಜು ಇರೋದಿಲ್ಲ ಅಂತ ಹೇಳಿದ್ರು. ಸ್ವಲ್ಪ ನೆಗ್ಲಿಜೆನ್ಸ್ ಕಾಣಿತು ಅಂತ ಹೇಳಿ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದಾರೆ. DYSP ಮತ್ತು ಅವ್ರ ಮೇಲೆ ಎಲ್ಲ ತನಿಖೆ ನಡೀತಾ ಇದೆ. ಫ್ಯಾಕ್ಚುಯಲ್ಸ್ ಏನು ಅಂತ ಹೇಳಿ ಈಗಾಗಲೇ ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ, ತನಿಖೆ ಮಾಡಿ ವರದಿ ಸಲ್ಲಿಸಿ ಅಂತೇಳಿ. ಅದು ವರದಿ ಬಂದ ಮೇಲೆ ಮುಂದೆ ಏನು ಕ್ರಮ ತಗೊಳ್ತೀವಿ. ಈ ರಾಜ್ಯದಲ್ಲಿ ಯಾರೂ ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಳೋದಕ್ಕೆ ಬಿಡೋದಿಲ್ಲ. ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಸುದ್ದಿಗಳಿದೆ ಅಂತ ನೋಡೋಣ. ವಾಲ್ಮೀಕಿ ನಿಗಮದಲ್ಲಿ ನಡೆದ ಅವ್ಯವಹಾರಗಳ ತನಿಖೆಗೆ ಆಗ್ರಹಿಸಿ ಬಿಜೆಪಿ ಅತೃಪ್ತ ನಾಯಕರ ಬಣ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. ಬಿಜೆಪಿ ನಾಯಕರಾದ ಅರವಿಂದ ಲಿಂಬಾವಳಿ, ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ ಸೇರಿದಂತೆ ಅನೇಕರು ರಾಜ್ಯಪಾಲರನ್ನ ಭೇಟಿಯಾಗಿ ಕೆಲವು ದಾಖಲೆಗಳನ್ನು ನೀಡಿದ್ದಾರೆ. ರಾಜ್ಯಪಾಲರ ಭೇಟಿ ಬಳಿಕ ಮಾತನಾಡಿದ ಅರವಿಂದ ಲಿಂಬಾವಳಿ, ಕೆಲವು ಮಾಹಿತಿಯನ್ನ ಗವರ್ನರ್ಗೆ ನೀಡಿದ್ದೇವೆ, ಗ್ಯಾರಂಟಿಗಳಿಗೆ ಬಳಸಿದ ಹಣದ ಬಗ್ಗೆಯೂ ಕೂಡ ಮಾಹಿತಿಯನ್ನ ನೀಡಿದ್ದೇವೆ ಅಂತ ಹೇಳಿದ್ರು. ಕಾಂಗ್ರೆಸ್ ಪಕ್ಷ ಸರ್ಕಾರಿ ದುಡ್ಡನ್ನ ತನ್ನ ಚುನಾವಣೆಗೋಸ್ಕರ ಎಲ್ಲೆಲ್ಲಿ ಬಳಸಿದೆ, SCP-TSP ಗಿಂತ ಮುಖ್ಯವಾಗಿ ವಾಲ್ಮೀಕಿ ನಿಗಮದ ಹಣವನ್ನು ಎಲ್ಲೆಲ್ಲಿ ಬಳಸಿದೆ ಅದೆಲ್ಲ ಎನ್ಕ್ವೈರಿ ಆಗಿ ಅದೆಲ್ಲ ಚುನಾವಣೆಗಳನ್ನು ರದ್ದು ಮಾಡಬೇಕನ್ನುವಂಥ ಒತ್ತಾಯವನ್ನು ಈಗಷ್ಟೇ ಮಾಡಿದ್ದೇವೆ. ಹಾಗೇನೆ ಇನ್ನು ಶಾಸಕ ಯತ್ನಾಳ್ ಮಾತನಾಡಿ, ರಾಜ್ಯಪಾಲರ ಭೇಟಿ ಮೊದಲೇ ನಿಗದಿಯಾಗಿತ್ತು, ನಿನ್ನೆಯ ಸಭೆ ಬಳಿಕ ಪಕ್ಷದ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬಂದಿದ್ದೇವೆ ಅಂತ ಹೇಳಿದ್ದಾರೆ. ಇದರಲ್ಲಿ ಯಾವುದೇ ಗೊಂದಲ ಮತ್ತೆ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಿದ್ರು. ಮೊದಲ ಪೂರ್ವ ನಿಗದಿತ ಆಗಿತ್ತು, ಇದು ರಾಜ್ಯಪಾಲರ ಅಪಾಯಿಂಟ್ಮೆಂಟ್ ಮೊದಲ ಫಿಕ್ಸ್ ಆಗಿತ್ತು. ನಿನ್ನೆ ಏನು ಸಭೆ ನಡೀತಲ್ಲ, ನಡೆದ ಮ್ಯಾಗ ಏನು ಪಕ್ಷದ ಹೈಕಮಾಂಡು ಏನು ನಿರ್ಣಯ ಮಾಡ್ತದೆ ಅದಕ್ಕೆ ಬದ್ದಿರುತ್ತೀವಿ ನಾವು ನಿನ್ನೆ ಹೇಳಿದ್ದೀವಿ. ಆದರೆ ರಾಜ್ಯಪಾಲರು ಮೊದಲ ಅಪಾಯಿಂಟ್ಮೆಂಟ್ ತಗೊಂಡಿದ್ರೆ ಇದು ಹೊತ್ತು ಬಂದಿದ್ದೀವಿ, ಇದಕ್ಕೇನು ಗೊಂದಲ ಇಲ್ಲ. ಬಿಜೆಪಿ ಕಾಲದ 21 ಹಗರಣಗಳ ತನಿಖೆಗೆ ಚುರುಕುಗೊಳಿಸಲಾಗ್ತಾ ಇದೆ. ತನಿಖೆಗಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡಲಾಗಿದ್ದು, ತನಿಖೆಗೆ ವೇಗ ನೀಡಲು ಕೈಪಡೆ ಮುಂದಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಿತು. ಸಭೆಯಲ್ಲಿ ಸಚಿವರಾದ ಕೃಷ್ಣ ಭೈರೇಗೌಡ, ಪ್ರಿಯಾಂಕ್ ಖರ್ಗೆ, ಸಂತೋಷ್ ಲಾಡ್ ಭಾಗಿಯಾಗಿದ್ದರು. ಬಿಜೆಪಿ ಅವಧಿಯ ಯಾವೆಲ್ಲ ಹಗರಣಗಳ ಬಗ್ಗೆ ತನಿಖೆ ಆಗಿದೆ, ಇನ್ನು ಯಾವ ಹಗರಣಗಳ ಬಗ್ಗೆ ತನಿಖೆ ಮಾಡಬೇಕು, ಎಲ್ಲ ವಿಚಾರಗಳ ಬಗ್ಗೆ ಸಭೆಯಲ್ಲಿ ಗಂಭೀರ ಚರ್ಚೆಯಾಗಿದೆ. ಮಾಗಡಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ದಾರೆ. ಶಾಸಕ ಎಚ್ ಬಾಲಕೃಷ್ಣ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಭಾಗಿಯಾಗಿದ್ದರು. ಇನ್ನು ಸಿಎಂಗೆ ಸಚಿವರಾದ ಜಮೀರ್ ಅಹಮದ್ ಖಾನ್, ಕೆಎನ್ ರಾಜಣ್ಣ, ಮಧು ಬಂಗಾರಪ್ಪ, ರಾಮಲಿಂಗಾರೆಡ್ಡಿ ಸೇರಿದಂತೆ ಹಲವರು ಸಾಥ್ ನೀಡಿದ್ರು. ಆದರೆ ತವರು ಜಿಲ್ಲೆಯ ಕಾರ್ಯಕ್ರಮಕ್ಕೆ ಡಿಕೆ ಗೈರಾಗಿದ್ರು. ಶಿಗ್ಗಾಂವಿ ಕ್ಷೇತ್ರದ ಉಪಚುನಾವಣೆಯ ಕಾವು ಜೋರಾಗ್ತಾನೆ ಇದೆ. ಸಂಸದ ಬಸವರಾಜ ಬೊಮ್ಮಾಯಿ ನಿವಾಸದಲ್ಲಿ ಬಿಜೆಪಿಯ ಸಭೆ ಇವತ್ತು ನಡೆಯಿತು. 60ಕ್ಕೂ ಹೆಚ್ಚು ಟಿಕೆಟ್ ಆಕಾಂಕ್ಷಿಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗಿ ಟಿಕೆಟ್ಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಸಭೆಯಲ್ಲಿ ಮಾಜಿ ಸಚಿವ ಬಿಸಿ ಪಾಟೀಲ್, ಶಾಸಕ ಮಹೇಶ್ ತೆಂಗಿನಕಾಯಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ವೀಕ್ಷಕರಾಗಿ ಆಗಮಿಸಿದರು. ಟಿಕೆಟ್ಗಾಗಿ ಅರ್ಜಿ ಸಲ್ಲಿಕೆ ನೋಡಿ ವೀಕ್ಷಕರೇ ದಂಗಾಲಕ್ಕೆ ಹೋಗಿದ್ರು. ಇಷ್ಟೆಲ್ಲ ಸಭೆ ನಡೆದಿದ್ರು ಮಾತ್ರ ಸಭೆಗೆ ಭಾರತಿ ಅರ್ಜಿಯನ್ನು ಸಲ್ಲಿಸಿದೆ. ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿ ಅಚ್ಚರಿಯನ್ನು ಮೂಡಿಸಿದ್ದಾರೆ.
ರಾಮೇಶ್ವರಂ ಕೆಫೆ ಬಾಂಬ್ ಆರೋಪಿ ಬೆಂಗಳೂರಿನ ಬೇರೆ ಕಡೆಗಳಲ್ಲೂ ಕೂಡ ಬಾಂಬ್ ಇಟ್ಟಿದ್ದ ಅನ್ನೋ ಮಾಹಿತಿ ಎನ್ಐಎ ಚಾರ್ಜ್ ಶೀಟ್ನಲ್ಲಿ ಇಟ್ಟಿದ್ದ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಬಿಜೆಪಿ ಕಚೇರಿ ಎದುರು ನಿಂತಿದ್ದ ಯಾವುದೋ ಬೈಕ್ಗೆ ಬಾಂಬ್ ನೇತು ಹಾಕಿದ್ದ ಅನ್ನುವಂತಹ ಸ್ಫೋಟಕ ಮಾಹಿತಿ ಎನ್ಐಎ ಚಾರ್ಜ್ ಶೀಟ್ನಲ್ಲಿ ಬಯಲಾಗಿದೆ. ಅಯೋಧ್ಯೆಯ ರಾಮಲಲ್ಲಾ ಪ್ರತಿಷ್ಠಾಪನೆ ದಿನ ಬಾಂಬ್ ಸ್ಫೋಟಿಸುವಂತೆ ಸಂಚು ರೂಪಿಸಿದಂತೆ ಬೈಕ್ಗೆ ಬಾಂಬ್ ನೇತು ಹಾಕಿ ಆ ಬಳಿಕ ಮನೆಯಲ್ಲಿ ಕೂತು ಸ್ಫೋಟದ ಸುದ್ದಿಗೆ ಕಾಯ್ತಿದ್ದ ಅನ್ನೋ ಮಾಹಿತಿ ಸಿಕ್ಕಿದೆ. ಎನ್ಐಎ ಸಲ್ಲಿಸಿರುವ ಚಾರ್ಜ್ ಶೀಟ್ನಲ್ಲಿ ಈ ಮಾಹಿತಿ ಉಲ್ಲೇಖವಾಗಿದ್ದು, ಹಾಗಾದ್ರೆ ಮುಜಾವಿರ್ ನೇತು ಹಾಕಿದಂತಹ ಬಾಂಬ್ ಎಲ್ಲಿದೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ದರ್ಶನ್ಗೆ ಸಂಬಂಧಪಟ್ಟಂತಹ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ದರ್ಶನ್ ಅಂಡ್ ಗ್ಯಾಂಗ್ನ ನ್ಯಾಯಾಂಗ ಬಂಧನ ಇವತ್ತು ಅಂತ್ಯವಾಗಿದೆ. 17 ಆರೋಪಿಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ 24ನೇ ಸಿಎಂ ಕೋರ್ಟ್ ಮುಂದೆ ಹಾಜರುಪಡಿಸಲಾಯಿತು. ಎಲ್ಲ ಆರೋಪಿಗಳ ಕಸ್ಟಡಿ ಅವಧಿ ಸೆಪ್ಟೆಂಬರ್ 17ರವರೆಗೂ ವಿಸ್ತರಿಸಲಾಯಿತು. ಮುಂದಿನ ವಾರ ಟೆಕ್ನಿಕಲ್ ಎವಿಡೆನ್ಸ್ ಆರೋಪಿಗಳ ಪರ ವಕೀಲರ ಕೈ ಸೇರುತ್ತೆ. ಈ ಹಿನ್ನೆಲೆಯಲ್ಲಿ ಆ ಬಳಿಕ ಜಾಮೀನು ಅರ್ಜಿಯನ್ನು ಸಲ್ಲಿಸಲು ಮುಂದಾಗಿದ್ದಾರೆ. ಬಳ್ಳಾರಿ ಜೈಲಲ್ಲಿ ಇರಲು ನನಗೆ ಕಷ್ಟವಾಗ್ತಾ ಇದೆ, ನನಗೆ ಹಿಂಸೆ ಆಗ್ತಾ ಇದೆ ಅಂತ ನಟ ದರ್ಶನ್ ಹೇಳಿದ್ದಾರಂತೆ. ಜೈಲಲ್ಲಿ ನನಗೆ ಯಾವುದೇ ಸೌಲಭ್ಯವನ್ನ ನೀಡಿಲ್ಲ, ಈವರೆಗೆ ನನಗೆ ಟಿವಿ ಕೂಡ ನೀಡಿಲ್ಲ. ಜೈಲಿನ ಗೇಟಿನ ಮುಂದೆ ಮಾಧ್ಯಮದವರು ಪ್ರತಿದಿನ ಇರ್ತಾರೆ, ನನ್ನ ವಿಟಮಿನ್ ಮಾತ್ರೆಗಳನ್ನ ಕೂಡ ನೀಡಿಲ್ಲ ಎಂದಿರುವ ದರ್ಶನ್ ನನ್ನನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಹೇಳ್ತಿದ್ದಾರಂತೆ. ಅಶ್ಲೀಲವಾಗಿ ಸನ್ನೆ ಮಾಡಿರುವ ಬಗ್ಗೆ ಜೈಲಾಧಿಕಾರಿಗಳು ಪ್ರಶ್ನೆ ಮಾಡಿದಾಗ ಉತ್ತರಿಸಿರುವಂತಹ ನಟ ದರ್ಶನ್, ನಾನು ಏನೇ ಮಾಡಿದ್ರೂ ಕೂಡ ತಪ್ಪಾಗಿ ಕಾಣುತ್ತೆ, ದಯವಿಟ್ಟು ನನ್ನನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ದರ್ಶನ್ ಮನವಿ ಮಾಡಿಕೊಂಡಿದ್ದಾರಂತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ಪವಿತ್ರ ಗೌಡ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ರು. ಸದ್ಯ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ಪವಿತ್ರ ಗೌಡ ಜಾಮೀನು ಅರ್ಜಿಯನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆಗೂ ಮುನ್ನ ಪವಿತ್ರ ಗೌಡ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಆದ್ರೀಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರಿಂದ ಟೆಕ್ನಿಕಲ್ ಎವಿಡೆನ್ಸ್ ಪರಿಶೀಲನೆ ಬಳಿಕ ಮತ್ತೆ ಸೆಷನ್ಸ್ ಕೋರ್ಟ್ನಲ್ಲಿ ಬೇಲ್ಗೆ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇದೆ. ನಟ ದರ್ಶನ್ಗೆ ರಾಜಾತಿಥ್ಯ ನೀಡಿದ ವಿಚಾರವಾಗಿ ಮೇಜರ್ ಸರ್ಜರಿ ಮಾಡಲಾಗಿದೆ. ಪರಪ್ಪನ ಅಗ್ರಹಾರದ 6 ವಾರ್ಡನ್ಗಳನ್ನು ಟ್ರಾನ್ಸ್ಫರ್ ಮಾಡಿ ಗೃಹ ಸಚಿವ ಪರಮೇಶ್ವರ್ ಆದೇಶ ಹೊರಡಿಸಿದ್ದಾರೆ. ಪರಪ್ಪನ ಅಗ್ರಹಾರದ ವೀಕ್ಷಕರಾದ ಶಿವಾನಂದ ಧನಪಾಲ್, ಶಿವ ಲಮಾಣಿ, ನೂರಲಿ ಹುಸೇನ್ ಮತ್ತು ಸಚಿನ್ ಎಲಿಗಾರ್, ಸುನಿಲ್ ಯು ಅಡಿವನರ್ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ರಾಜ್ಯಾದ್ಯಂತ ಒಟ್ಟು 43 ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಮತ್ತೊಂದು ಕಡೆ ದರ್ಶನ್ಗೆ ರಾಜ್ಯಾತಿಥ್ಯ ಕೊಟ್ಟವರಿಗೆ ವಿಚಾರಣೆಯ ಬಿಸಿ ಎದುರಾಗಿದೆ. ರಾಜ್ಯಾತಿಥ್ಯ ನೀಡಿದವರು ಇವತ್ತು ಸಿಸಿಬಿ ಹೆಚ್ಚುವರಿ ಆಯುಕ್ತ ಕಚೇರಿಯಲ್ಲಿ ತನಿಖೆಗೆ ಹಾಜರಾಗಿದ್ರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ಪಡೆದಿದ್ದಾರೆ. ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಸುದ್ದಿಗಳಿದೆ ಅಂತ ನೋಡೋಣ. ರಾಜ್ಯದಲ್ಲಿ ಮತ್ತೆ ಹಾಲಿನ ದರ ಹೆಚ್ಚಳದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸುಳಿವು ನೀಡಿದ್ದಾರೆ. ರಾಮನಗರ ಜಿಲ್ಲೆ ಮಾಗಡಿಯಲ್ಲಿ ಮಾತನಾಡಿದ ಅವರು, ನಾನು ಇರೋದೇ ಬಡವರ ಪರವಾಗಿ, ಹಾಲಿನ ದರ ಏರಿಕೆ ಮಾಡಿ ರೈತರಿಗೆ ನೀಡೋಣ ಅನ್ನೋ ಯೋಜನೆಯಲ್ಲಿದ್ದೇವೆ. ರೈತರು ನನ್ನ ಪರವಾಗಿ ಇರಿ. ಇನ್ನು ಬಮೂಲ್ ಎಂಡಿ ಜೊತೆ ಸಭೆಯನ್ನು ನಡೆಸಿ ಹಾಲಿನ ದರ ಹೆಚ್ಚಳವನ್ನ ಮಾಡ್ತೇನೆ ಅಂತ ಸಚಿವ ಕೆಎನ್ ರಾಜಣ್ಣ ಸಮ್ಮುಖದಲ್ಲೇ ಸಿಎಂ ಭರವಸೆ ನೀಡಿದ್ದಾರೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ 3ನೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಸಿಐಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು 42ನೇ ಎಸಿಎಂಎಂ ಕೋರ್ಟ್ಗೆ ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಕೆ ಮಾಡಿದ್ರು. 1691 ಪುಟಗಳ ಈ ಒಂದು ಚಾರ್ಜ್ ಶೀಟ್ ಅಲ್ಲಿ ಒಂದಷ್ಟು ವಿಚಾರಗಳು ಬೆಳಕಿಗೆ ಬಂದಿದೆ. ಪ್ರಕರಣ ಸಂಬಂಧ 120 ಸಾಕ್ಷಿಗಳ ಹೇಳಿಕೆ ದಾಖಲು ಮಾಡಲಾಗಿದೆ. ದಿಲ್ಲಿ ಸಿಎಂ ಅರವಿಂದ ಕೇಜ್ರಿವಾಲ್ರ 177 ದಿನಗಳ ಜೈಲು ವಾಸ ಅಂತ್ಯವಾಗಿದೆ. ದೆಹಲಿ ಅಬಕಾರಿ ನೀತಿ ಅವ್ಯವಹಾರ ಪ್ರಕರಣದಲ್ಲಿ ಕೇಜ್ರಿವಾಲ್ ಅವರನ್ನ ಸಿಬಿಐ ಬಂಧಿಸಿತ್ತು. ಇಂದು ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಹಾಗೂ ಉಜ್ವಲ್ ಭುಯಾನ್ ಅವರ ನೇತೃತ್ವದ ಪೀಠ ಕೇಜ್ರಿವಾಲ್ ಅವರಿಗೆ ಜಾಮೀನು ಮಂಜೂರು ಮಾಡಿದೆ. ಇನ್ನು ತಿಹಾರ್ ಜೈಲಿನಿಂದ ಕೇಜ್ರಿವಾಲ್ ರಿಲೀಸ್ ಆಗಿದ್ದಾರೆ. ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಉದ್ಯಮಿಗಳೊಂದಿಗಿನ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ನಡೆಸಿದ ಸಂವಾದ ಭಾರೀ ಚರ್ಚೆಗೀಡಾಗಿದೆ. ಸಭೆಯಲ್ಲಿ ಜಿಎಸ್ಟಿ ಬಗ್ಗೆ ಪ್ರಶ್ನೆ ಕೇಳಿದ್ದಕ್ಕೆ ಅನ್ನಪೂರ್ಣ ಗ್ರೂಪ್ಸ್ ಆಫ್ ಹೋಟೆಲ್ಗಳ ಮಾಲೀಕ ಶ್ರೀನಿವಾಸನ್ ಅವರ ಬಳಿ ಕ್ಷಮೆ ಕೇಳಿಸಿದ್ದಾರೆ ಎನ್ನಲಾಗ್ತಾ ಇದೆ. ವಿಡಿಯೋ ಉಲ್ಲಂಘಿಸಿ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಕಿಡಿಕಾರಿದ್ದು, ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಬಿಜೆಪಿ ಅದು ಕೋವಿಡ್ ಸಮಯದಲ್ಲಿ ನೀಡಿದಂತಹ ಸಹಕಾರಕ್ಕಾಗಿ ಕೃತಜ್ಞತೆಯನ್ನ ಸಲ್ಲಿಸಿರುವ ವಿಡಿಯೋ ಅಂತ ಹೇಳಿದೆ.
ಉದ್ಯಮಿ ಗೌತಮ್ ಅದಾನಿ ಕುರಿತಂತೆ ಹಿಂಡನ್ಬರ್ಗ್ ಮತ್ತೊಂದು ವರದಿಯನ್ನು ರಿಲೀಸ್ ಮಾಡಿದೆ. ಇದೀಗ ಗೌತಮ್ ಅದಾನಿಗೆ ಸೇರಿದ 5 ಸ್ವಿಸ್ ಬ್ಯಾಂಕ್ ಖಾತೆಗಳನ್ನು ಮತ್ತು ಅದರಲ್ಲಿದ್ದ ಸುಮಾರು $310 ಮಿಲಿಯನ್ ಹಣವನ್ನು ಫ್ರೀಸ್ ಮಾಡಲಾಗಿದೆ ಅಂತ ಹೇಳಿದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ರಾಜಧಾನಿ ಪೋರ್ಟ್ ಬ್ಲೇರ್ಗೆ ಹೊಸ ಹೆಸರು ನಾಮಕರಣ ಮಾಡಲಾಗಿದೆ. ಪೋರ್ಟ್ ಬ್ಲೇರ್ಗೆ ಬದಲಾಗಿ ಶ್ರೀ ವಿಜಯಪುರಂ ಎಂದು ಮರುನಾಮಕರಣ ಮಾಡಿದೆ. ಪೋರ್ಟ್ ಬ್ಲೇರ್ ಹೆಸರು ವಸಾಹತುಶಾಹಿ ಪರಂಪರೆಯನ್ನ ಹೊಂದಿತ್ತು. ಶ್ರೀ ವಿಜಯಪುರಂ ಎಂಬ ಹೊಸ ಹೆಸರು ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾಧಿಸಿದಂತಹ ವಿಜಯವನ್ನ ಇದು ಸಂಕೇತಿಸುತ್ತದೆ ಅಂತ ಗೃಹ ಇಲಾಖೆ ಹೇಳಿದೆ. ಇತ್ತೀಚೆಗೆ ದಕ್ಷಿಣ ಕೊರಿಯಾ ಸೇನೆ ತನ್ನಲ್ಲಿ ಬಳಕೆಯಲ್ಲಿದ್ದಂತಹ 1300 ಸಿಸಿಟಿವಿ ಕ್ಯಾಮೆರಾಗಳನ್ನು ತೆಗೆದುಹಾಕಿತ್ತು. ಇದಕ್ಕೆ ಕಾರಣ ಭದ್ರತಾ ಲೋಪ ಎಂದು ಹೇಳಿತ್ತು. ಈ ಸಂಬಂಧ ತನಿಖಾ ವರದಿಯಲ್ಲಿ ಆಘಾತಕಾರಿ ವರದಿಗಳು ಲಭ್ಯವಾಗಿದೆ. ಚೀನಾ ದೇಶ ಮಾರಾಟ ಮಾಡಿದ ಸಿಸಿಟಿವಿ ಕ್ಯಾಮೆರಾಗಳ ಬಳಕೆ ಆರಂಭವಾದ ಕೂಡಲೇ ಈ ದೃಶ್ಯಾವಳಿಗಳು ಚೀನಾ ದೇಶವನ್ನು ತಲುಪ್ತಾ ಇವೆ ಅಂತ ಹೇಳಲಾಗಿದೆ. ಸೆಪ್ಟೆಂಬರ್ 21ರಂದು ಅಮೆರಿಕದಲ್ಲಿ ನಡೆಯಲಿರುವಂತಹ ಕ್ಯಾಡ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಳ್ಳುತ್ತಾರೆ. 2021ರಲ್ಲಿ ಶ್ವೇತಭವನದಲ್ಲಿ ಕ್ವಾಡ್ ನಾಯಕರ ಸಮ್ಮೇಳನವನ್ನು ನಡೆಸಲಾಯಿತು. ಅಂದಿನಿಂದ ಪ್ರತಿ ವರ್ಷ ಈ ಸಮ್ಮೇಳನ ನಡೆಯುತ್ತೆ. ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತಾದಲ್ಲಿ 5 ದಿನಗಳ ಕಾಲ ಸಂಭ್ರಮದಿಂದ ಗಣೇಶೋತ್ಸವ ಆಚರಿಸಲಾಗಿದೆ. ಗಣೇಶ ಮೂರ್ತಿಯನ್ನು ಭಾರತದಿಂದ ವಿಮಾನ ಮೂಲಕ ತರಿಸಿಕೊಂಡು ಅದ್ದೂರಿಯಾಗಿ ಹಬ್ಬವನ್ನು ಆಚರಿಸಿದ್ದಾರೆ. 2,000ಕ್ಕೂ ಅಧಿಕ ಭಾರತೀಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು.